ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಕೃಷ್ಣನ ಕಿರೀಟದ ಮೇಲೆ ನವಿಲುಗರಿ ಯಾತಕ್ಕಿರುತ್ತೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಕೃಷ್ಣನ ಕಿರೀಟದ ಮೇಲೆ ಇರುವಂತಹ ನವಿಲುಗರಿ ಹಲವಾರು ಕಥೆಗಳನ್ನು ಹೇಳುತ್ತೆ. ಅದರಲ್ಲಿ ಒಂದಿಷ್ಟು ಕಥೆಗಳನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆಯು ವನವಾಸದಲ್ಲಿ ಇದ್ದಾಗ ಒಮ್ಮೆ ಸೀತಾಮಾತೆಗೆ ತುಂಬ ಬಾಯಾರಿಕೆಯಾಗುತ್ತೆ. ಆದರೆ ಕುಡಿಯೋಕೆ ಎಲ್ಲೂ ನೀರು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಶ್ರೀರಾಮ ಪ್ರಕೃತಿಯ ಬಳಿ ಬೇಡಿಕೊಳ್ತಾನೆ, ಹೇಗಾದರೂ ಮಾಡಿ ನೀರು ಸಿಗೋ ಹಾಗೆ ಮಾಡು ಅಂತ. ಆಗ ಒಂದು ನವಿಲು ಪ್ರತ್ಯಕ್ಷವಾಗಿ, ನನಗೆ ನೀರಿರೋ ಜಾಗ ಗೊತ್ತು, ಆದರೆ ಅದು ದೂರದಲ್ಲಿದೆ, ಹಾಗಾಗಿ ನನ್ನನ್ನು ಹಿಂಬಾಲಿಸಿ ಬನ್ನಿ ಅಂತ ಅನ್ನುತ್ತೆ. ಅದರ ವೇಗಕ್ಕೆ ಇವರು ನಡೆದು ಹೋಗಲು ಸಾಧ್ಯವಾಗದೇ ಇರೋದ್ರಿಂದ ನವಿಲು ನಡೆದು ಹೋಗುವಂತಹ ದಾರಿಯಲ್ಲಿ ಒಂದೊಂದು ನವಿಲುಗರಿಯನ್ನು ತನ್ನ ದೇಹದಿಂದ ಉದುರಿಸುತ್ತಾ ಹೋಗುತ್ತೆ. ಹಾಗೂ ನೀರಿರೋ ಸ್ಥಳ ಸಿಗುವಷ್ಟರಲ್ಲಿ ಅದರ ದೇಹದಲ್ಲಿದ್ದ ಅಷ್ಟು ಗರಿಗಳನ್ನು ಕಿತ್ತ ಕಾರಣ ಅದು ಸಾವನ್ನಪ್ಪುತ್ತದೆ. ಶ್ರೀರಾಮನ ಸೇವೆಗಾಗಿ ತನ್ನ ಜೀವವನ್ನೇ ತೊರೆಯುತ್ತದೆ ನವಿಲು. ಇದರಿಂದ ಭಾವುಕನಾದಂತಹ ಶ್ರೀರಾಮ ತನ್ನ ಮುಂದಿನ ಅವತಾರದಲ್ಲಿ ನಿನಗೆ ವಿಶೇಷವಾದಂತಹ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿ ಮಾತು ಕೊಡ್ತಾನೆ. ಅದೇ ರೀತಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ಎತ್ತಿದಾಗ ನವಿಲುಗರಿಯನ್ನು ತನ್ನ ಕಿರೀಟದ ಮೇಲೆ ಧರಿಸುತ್ತಾನೆ. ಮತ್ತೊಂದು ಕಥೆಯ ಪ್ರಕಾರ, ಒಮ್ಮೆ ಬೃಂದಾವನದಲ್ಲಿ ಕೃಷ್ಣ ಹಸುಗಳನ್ನು ಕರೆಯಲು ಕೊಳಲನ್ನು ಊದುವ ಸಮಯದಲ್ಲಿ ನವಿಲುಗಳು ಇವನ ಕೊಳಲಿನ ನಾದಕ್ಕೆ ಮಾರು ಹೋಗುತ್ತವೆ. ಕೊಳಲಿನ ಸಂಗೀತದ ನಾದವನ್ನು ಆಲಿಸಿದಂತಹ ನವಿಲು ಗುರುದಕ್ಷಿಣೆಯಾಗಿ ಒಂದು ನವಿಲುಗರಿಯನ್ನು ಕೊಟ್ಟು ಇದನ್ನು ಸದಾ ಕಿರೀಟದ ಮೇಲೆ ತೊಡಬೇಕು ಅಂತ ಕೇಳಿಕೊಳ್ಳುತ್ತೆ. ಇದಿಷ್ಟೇ ಅಲ್ಲದೆ ರಾಧೆಯ ನೆನಪಿಗಾಗಿ ಧರಿಸಿದ್ದ ಅಂತ ಕೂಡ ಹೇಳಲಾಗಿದೆ. ಹಾಗೂ ಬಲರಾಮ ಕೃಷ್ಣನಿಗೆ ಕೊಟ್ಟ ಎಂದು ಕೂಡ ಹೇಳಲಾಗಿದೆ. ಹಾಗಾಗಿ ಕೃಷ್ಣನ ಕಿರೀಟದ ಮೇಲೆ ನವಿಲುಗರಿ ಇರೋದಕ್ಕೆ ಈ ರೀತಿಯಾದ ಹಲವಾರು ಕಥೆಗಳನ್ನು ನಾವು ನೋಡ್ಬೋದು.